ನಮಸ್ಕಾರ ರೈತ ಬಾಂಧವರಿಗೆ, ಎಲ್ಲ ನನ್ನ ರೈತ ಬಾಂಧವರಿಗೆ ನಮಸ್ಕಾರ. ಬಾವಿಕಟ್ಟಿ ಫಾರ್ಮ್ ಅಂಡ್ ನರ್ಸರಿ CEO ಮಾತಾಡ್ತಿರೋದು. ನಾವು ನಮ್ಮ ನರ್ಸರಿಯಿಂದ ರಮೇಶ್ ಬಡಿಗೇರ್ ಅವರು ಬಂದು ಸಂಪರ್ಕಿಸಿದ್ರು. ಅವರಿಗೆ ಸೆಪ್ಟೆಂಬರ್ 9ರಂದು ನಾವು ಬಾಳೆಯಾಗಿಯನ್ನು ಕೊಟ್ಟಿದ್ವಿ. ಈಗ ಅವರು 11 ತಿಂಗಳಾಯ್ತು ಅವ್ರಿಗೆ ಬಾಳೆಯಾಗಿ ಕೊಟ್ಟು. ಈಗ ಒಂದು ಉತ್ಕೃಷ್ಟವಾದಂತಹ ಫಲ ಬಂದೈತಿ. ಈಗ ನಾವು ಹೇಳೋದಕ್ಕಿಂತ ರಮೇಶ್ ಬಡಿಗೇರ್ ಅವರ ಬಾಯಿಲಿನ ಕೇಳಿದ್ರೆ ಅದು ಅತಿ ಉತ್ತಮ ಅನಿಸುತ್ತೆ, ಅತಿ ಚಲೋ ಅನಿಸುತ್ತೆ. ನಮಸ್ಕಾರ ರೈತ ರಮೇಶ್ ಬಡಿಗೇರ್ ಅವರೇ. ನಮಸ್ಕಾರ. ನಮ್ಮ ನರ್ಸರಿಯಿಂದ ನೀವು ಏಲಕ್ಕಿ ಬಾಳೆ ಸಸಿಯನ್ನು ತಂದಿದ್ರಿ. ಹೇಗೆ ಅನಿಸ್ತು ನಿಮ್ಗೆ? ನಿಮ್ಮ ಅನುಭವನ ಹೇಳ್ರಿ. ಈಗ ನಾನು ಹೇಳ್ಬೇಕಂತ ಹೇಳಿದ್ರೆ ನಾನು ರಮೇಶ್ ಬಡಿಗೇರ್ ಅಂತ ಹೇಳ್ರಿ. ನಾವು ಬೆಳೆ ಮಾಡ್ಬೇಕಂತೇಳಿ ಪ್ಲಾನ್ ಮಾಡ್ಕೊಂಡ ಮುಂಚೆ ನಾವು ಕಬ್ಬು ಬೆಳಿತಿದ್ದೀವಿ. ಅದರ ಕಬ್ಬು ಬಿಟ್ಟು ನಾವು ಒಂದು ಏನೋ ಕಮರ್ಷಿಯಲ್ ಬೆಳೆನು ಅಂತ ಹೇಳ್ಕೊಂಡು ನಾವೇನು ಮಾಡಿದ್ವಿ, ಬಾಳೆ ಎಲ್ಲಿ ತರಿಸ್ಬೇಕು ಏನಂತ ಒಂದು ಪ್ಲಾನ್ ಮಾಡ್ಕೊಂಡು ಇದು ಮಾಡುವಾಗ ಏನೋ ಆಕಸ್ಮಿಕವಾಗಿ ನಾನು ಯರಗಟ್ಟಿಗೆ ಹೊರಟಿದ್ದೆ. ಹೋಗುವಾಗ ಇವ್ರದ್ದು ನರ್ಸರಿ ನೋಡಿದೆ. ನರ್ಸರಿ ನೋಡಿ ಇಲ್ಲ ರೀ, ಮತ್ತು ನಮಗೆ ನಮ್ಗೆ ಒಂದು ಬಾಳೆ ತರಬೇಕಾಗಿರೋವು ಹೆಂಗೆ ಕೊಡ್ತೀರಿ ಏನಂತ ಎಲ್ಲ ಕೇಳಿದೆ. ಆಗ ಇವರು ಒಂದು ಯೋಗ್ಯ ರೇಟ್ ಹೇಳಿದ್ರು, ನಮಗೂ ಸರಿ ಅನಿಸ್ತು. ಆಗ ನಾವು ಮತ್ತೆ ಮಾಡಿದ್ವು, ಇವ್ರಿಗೆ ಆರ್ಡರ್ ಕೊಟ್ಟು ಬಂದು ನಾವೆಲ್ಲ ಜಮೀನನ್ನು ಸರಿಯಾಗಿ ಉಳುಮೆ ಮಾಡಿಕೊಂಡು ಸಗಣಿ ಗೊಬ್ಬರ ಎಲ್ಲ ಒಂದು 5-6 ಟ್ರಿಪ್ ಹಾಕಿ ಎಲ್ಲ ಹೊಲನ್ನೆಲ್ಲ ಹದ ಮಾಡ್ಕೊಂಡು ಬಾಳೆ ನಾಟಿ ಮಾಡೋಕೆ ಸೆಪ್ಟೆಂಬರ್ 17ಕ್ಕೆ ನಾಟಿ ಮಾಡಿದ್ವಿ ರೀ. ಸೆಪ್ಟೆಂಬರ್ 17ಕ್ಕೆ ನಾಟಿ ಮಾಡಿದ್ವಿ. ಅದ್ರ ಪ್ರಕಾರ ಏನೈತಿ, ಬಾಳೆ ಸೆಟ್ ಆಯ್ತು. ನಾವು ಸೆಟ್ ಆಗಿ ಸುಮಾರು 7 ತಿಂಗಳಿಗೆಲ್ಲ ಗೊನಿಗೆ ಸ್ಟಾರ್ಟ್ ಆಯಿತು. ಅದ್ರ ಪ್ರಕಾರ ಏನೈತಿ, ಮಧ್ಯೆ ಬಂದು ನಮ್ಗೆ ಯಾವ ಥರ ಒಂದು ಫರ್ಟಿಲೈಸರ್ನ ಮೇಂಟೈನ್ ಮಾಡ್ಬೇಕು, ನೀವು ಮೆಡಿಸಿನ್ ಎಲ್ಲ ಯಾವ ಥರ ಇದು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರು. ಅವ್ರು ಹೇಳಿದ ಪ್ರಕಾರ ನಾವು ಏನು ಮೇಂಟೈನ್ ಮಾಡ್ಕೊಂಡು ಹೋದಿವಿ. ಅದು ಈಗ ಕಟಾವಿಗೆ ಬಂದಿತ್ತು. ಅದಕ್ಕೆ ನಾನು ಪುನಃ ಮತ್ತೊಂದ್ಸಲ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ನೀವು ಕೊಟ್ಟಂತ ತರವುಗಳು ಒಳ್ಳೆ ರೀತಿ ಗುಣಮಟ್ಟದ್ದು ಅದಾವು, ನಮ್ಗೆ ಒಳ್ಳೆ ಬೆಳೆ ಬಂದಿದ್ರೆ ಅದಕ್ಕಾಗಿ ನಿಮ್ಗೆ ಧನ್ಯವಾದ ಹೇಳ್ಬೇಕಂತ ಹೇಳ್ತಾರೆ. ಅವ್ರನ್ನ ನಮ್ಮ ಒಂದು ಬಾಳಿ ತೋಟಕ್ಕೆ ಕರೆಸ್ಕೊಂಡ ಅವ್ರಿಗೊಂದು ಧನ್ಯವಾದ ಹೇಳ್ಬೇಕಂತೇಳಿ ನಾವು ಅವ್ರಿಗೆ ನಿಮ್ಮನ್ನ ನೋಡಿ ಮತ್ತಷ್ಟು ರೈತರು ಬರ್ತಿರ್ತಾರ. ಅವ್ರಿಗೆ ಏನ್ ಹೇಳಕ್, ಈ ವಿಡಿಯೋ ನೋಡೋರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಅಡ್ಡಿಲ್ಲ, ನೀವು ಏನಾದ್ರು ಬಾವಿಕಟ್ಟಿ ನರ್ಸರಿ ಅವ್ರ ಕಡೆ ನೀವು ತರವು ತಗೊಂಡ್ರೆ ಯಾವುದಕ್ಕೂ ಮೋಸ ಇಲ್ಲ. ಯಾಕಂದ್ರೆ ರೇಟ್ನೊಳಗೂ ರೀಸನೇಬಲ್ ಹಿಡಿತಾರ. ಮತ್ತು ಆಗಾಗ ಬಂದ ನಿಮ್ಮ ಬೆಳೆ ಬಗ್ಗೆ ವಿಚಾರ ಮಾಡಿ ನಿಮ್ಗೇನೋ ಒಂದು ಮಾರ್ಗದರ್ಶನ ಕೊಡ್ತಾರ. ಬಟ್ ಅವ್ರಿಗೆ ಗೊತ್ತಿಲ್ಲದೆ ಹೋದ್ರು ಮತ್ತೆ ತಜ್ಞರನ್ನ ಕೇಳಿ ನಮ್ಗೆ ಸರಿಯಾದ ಮಾಹಿತಿ ಕೊಟ್ಟಿದ್ದಾರೆ. ಅದಕ್ಕೆ ನಮಗೆ ಅವ್ರ ನರ್ಸರಿ ಒಳಗೆ ಬಾಳೆ ತರವು ಪರ್ಚೇಸ್ ಮಾಡ್ಲಿಕ್ಕೆ ಅಡ್ಡಿ ಇಲ್ಲ ಅಂತ ಈಗ ನನ್ನ ರೈತ ಬಾಂಧವರಿಗೆ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ನೋಡ್ರಿ. ನಮ್ಮ ನರ್ಸರಿ ಬಂದ್ಬಿಟ್ಟು ಬೆಳಗಾವಿ ಡಿಸ್ಟಿಕ್ ಯರಗಟ್ಟಿ ತಾಲೂಕು ಗೋಕಾಕ್ ರಸ್ತೆ 1 ಕಿಲೋಮೀಟರ್, ಯರಗಟ್ಟಿಂದ 1 ಕಿಲೋಮೀಟರ್ ದಲ್ಲಿದೆ ಬಾವಿಕಟ್ಟಿ ಫಾರ್ಮ್ ಅಂಡ್ ನರ್ಸರಿ ಅಂತೇಳಿ. ಎಡಬದಿಯಲ್ಲಿ ಬೋರ್ಡ್ ಸಿಗುತ್ತೆ ನಿಮಗೆ. ನಮ್ಮ ಕಡೆ ಎಲ್ಲಾ ರೀತಿಯ ಹಾರ್ಟಿಕಲ್ಚರ್ ಪ್ಲಾಂಟ್ಸು ಸಿಗ್ತಾವೆ. ಬಾಳೆ ಅಗಿ ಸಿಗ್ತೈತಿ, ಪಪ್ಪಾಳಿ ಅಗಿ ಸಿಗ್ತೈತಿ, ಯೋಗ್ಯವಾದ ದರವಾಗಿ ಸಿಗ್ತೈತಿ. ನಿಮ್ಗೆ ಯಾರಿಗಾರು ಬೇಕಂತಂದ್ರೆ ನನ್ನ ಮೊಬೈಲ್ ನಂಬರ್ ತಗೊಳ್ರಿ, 8971788794. ಎನಿ ಟೈಮ್ ಸಂಪರ್ಕಿಸ್ಬೋದು. ಯೋಗ್ಯವಾದ ರೀತಿಯಲ್ಲಿ ವಿತ್ ಕನ್ಸಲ್ಟೇಷನ್ ನಾವು ಕೊಡ್ತೀವಿ, ಸಂಪರ್ಕಿಸಿ. ಇಲ್ಲಿಯವರೆಗೂ ನನ್ನ ವಿಡಿಯೋ ನೋಡಿರ್ತಕ್ಕಂತಹ ಎಲ್ಲ ನನ್ನ ರೈತ ಬಾಂಧವರಿಗೆ ಧನ್ಯವಾದಗಳು.